ನಮಸ್ಕಾರ ಸ್ನೇಹಿತರೆ, ಬೆಂಕಿ ಬಿರುಗಾಳಿ ಚಾನೆಲ್ಗೆ ತಮ್ಮೆಲ್ಲರಿಗೂ ಸ್ವಾಗತ. ನಾನಿವತ್ತು ರಾಜ್ಯ ಸರ್ಕಾರಿ ನೌಕರರು ಮತ್ತು ಅಧಿಕಾರಿಗಳಿಗೆ ಒಂದು ವಿಶೇಷವಾದಂಥ ಮಾಹಿತಿಯೊಂದಿಗೆ ಈ ಸಂಚಿಕೆಯನ್ನು ನಾನು ಮಾಡ್ತಾ ಇದ್ದೇನೆ. ಬೆಂಕಿ ಬಿರುಗಾಳಿ ಚಾನೆಲ್ನಲ್ಲಿ ಬರ್ತಿರ್ತಕ್ಕಂಥ ಪ್ರತಿಯೊಂದು ಸಂಚಿಕೆಗಳು, ವಿಡಿಯೋಗಳು ಕೂಡ ಪಾರದರ್ಶಕವಾಗಿರ್ತವೆ, ಸತ್ಯವಾಗಿರ್ತವೆ ಅನ್ನೋದಕ್ಕೆ ಈ ಸಂಚಿಕೆಯು ಕೂಡ ಸಾಕ್ಷಿಯಾಗಿ ನಿಲ್ಲಬಲ್ಲದು ಅನ್ನುವಂಥ ವಿಚಾರವನ್ನು ಕೂಡ ನಾನು ಈ ಸಂದರ್ಭದಲ್ಲಿ ತಮಗೆ ಮನವರಿಕೆ ಮಾಡಿಕೊಳ್ಳಲಿಕ್ಕೆ ಬಯಸಿದ್ದೇನೆ. ಹಾಗಾದರೆ ಇದು ಎಂಥ ಒಂದು ಮಹತ್ವದ ಒಂದು ಸಂಚಿಕೆ. ಈ ಸಂಚಿಕೆಯಿಂದ ನಮ್ಮ ರಾಜ್ಯ ಸರ್ಕಾರಿ ನೌಕರರು ಮತ್ತು ಅಧಿಕಾರಿಗಳು ಯಾವ ರೀತಿ ತಮ್ಮ ಒಂದು ಕೆಲಸ ಕಾರ್ಯಗಳನ್ನು ನಿರ್ವಹಿಸಲಿಕ್ಕೆ ಸಾಧ್ಯವಾಗಬಹುದು, ಜೊತೆಗೆ ಸರ್ಕಾರದ ಮತ್ತು ರಾಜ್ಯ ಸರ್ಕಾರಿ ನೌಕರರ ಸಂಘದ ಅಧಿಸೂಚನೆಗಳು ಅಂದರೆ ಆದೇಶ ಪತ್ರಗಳು ಕೂಡ ನಮ್ಮ ರಾಜ್ಯ ಸರ್ಕಾರದ ಬಹುತೇಕ ನೌಕರರಿಗೆ ತಲುಪದೆ ಇರತಕ್ಕಂಥ ಸಂಗತಿಯೂ ಕೂಡ ಈ ಸಂದರ್ಭದಲ್ಲಿ ನಾನು ಪ್ರಸ್ತಾಪ ಮಾಡ್ತಾ ಇದ್ದೇನೆ. ಹಾಗಾದರೆ ರಾಜ್ಯ ಸರ್ಕಾರ ಮತ್ತು ರಾಜ್ಯ ಸರ್ಕಾರಿ ನೌಕರರ ಸಂಘದವರು ಸರ್ಕಾರಿ ಆದೇಶಗಳನ್ನು ರಾಜ್ಯ ಸರ್ಕಾರಿ ನೌಕರರಿಗೆ ತಲುಪಿಸಲಿಕ್ಕೆ ಪ್ರಾಮಾಣಿಕವಾದ ಪ್ರಯತ್ನಗಳನ್ನೇ ಮಾಡ್ತಾ ಇದ್ದಾರೆ ಅಂತ ಹೇಳ್ಬೋದು. ಹಾಗಾದರೆ ಅವೆಲ್ಲವುಗಳು ನಮ್ಮ ರಾಜ್ಯ ಸರ್ಕಾರಿ ನೌಕರರಿಗೆ ತಲುಪ್ತಾ ಇವೆಯೇ ಅನ್ನುವಂಥದ್ದನ್ನು ಕೂಡ ನಾವು ಈಗ ಅರ್ಥ ಮಾಡ್ಕೊಳ್ಬೇಕು. ಎಷ್ಟೋ ಜನ, ಲಕ್ಷಾಂತರ ಜನ ಸರ್ಕಾರಿ ನೌಕರರು ಈ ಆದೇಶ ಪತ್ರಗಳನ್ನು ನೋಡಲಿಕ್ಕೂ ಕೂಡ ಅವರಿಗೆ ಅವಕಾಶಗಳು ಸಿಗ್ತಾ ಇಲ್ಲ ಅನ್ನುವಂಥ ಭಾವನೆಗಳು ಕೂಡ ಬರ್ತಾ ಇವೆ. ಯಾಕಂತಂದರೆ ಅವರು ಎಲ್ಲೋ ಒಂದು ಮೂಲೆಯಲ್ಲಿ ಇರ್ತಾರೆ, ಒಂದು ಹಳ್ಳಿಯಲ್ಲಿ ಸೇವೆಯನ್ನು ಸಲ್ಲಿಸ್ತಾ ಇರ್ತಾರೆ. ಅವರು ಸಲ್ಲಿಸುವಂಥ ಸೇವೆಯ ಒಂದು ಗ್ರಾಮ ಹಾಗೂ ಹಳ್ಳಿಗಳು ಯಾವುದೇ ಒಂದು ಸರ್ಕಾರದ ಮತ್ತು ರಾಜ್ಯ ಸರ್ಕಾರಿ ನೌಕರರ ಸಂಘದ ಆದೇಶಗಳನ್ನು, ಪತ್ರಗಳನ್ನು ಕೂಡ ನೋಡುವ ಅವಕಾಶಗಳು ಕೂಡ ಅವರಿಗೆ ಸಿಗದೆ ಇರತಕ್ಕಂಥ ಈ ಸಂದರ್ಭದಲ್ಲಿ ಈಗೇನು ಎಲ್ಲರಿಗೂ ಕೂಡ ಕೈಯಲ್ಲಿ ಮೊಬೈಲ್ ಇರ್ತವೆ, ಎಲ್ಲರೂ ಕೂಡ ನೋಡ್ಬೋದು ಅನ್ನುವಂಥ ವಾತಾವರಣ ಇದ್ದರೂ ಕೂಡ ಬಹುತೇಕರಿಗೆ ಈ ಒಂದು ವಿಷಯ ಅರ್ಥ ಆಗಿಲ್ಲ ಮತ್ತು ಆಗ್ತಾ ಇಲ್ಲ. ಅದನ್ನು ಅವರು ಕಾರ್ಯಗತಗೊಳಿಸ್ತಾ ಇಲ್ಲ ಅನ್ನೋದಕ್ಕೆ ಈ ಸಂಚಿಕೆಯ ಮೂಲಕ ನಾನು ತಿಳಿಯಪಡಿಸಲಿಕ್ಕೆ ಬಯಸಿದ್ದೇನೆ. ಅದೇನಂತಂದರೆ, ನೀವು ಪಡೀತಿರ್ತಕ್ಕಂಥ ಅಂದರೆ ಅಧಿಕಾರಿಗಳು ಮತ್ತು ರಾಜ್ಯ ಸರ್ಕಾರಿ ಎಲ್ಲ ನೌಕರರು, ಅಧಿಕಾರಿ ವರ್ಗದಿಂದ ಹಿಡ್ಕೊಂಡು ಕ್ಲಾಸ್ 1 ಅಧಿಕಾರಿಗಳ ವರ್ಗದಿಂದ ಹಿಡ್ಕೊಂಡು ಡಿ ವರ್ಗದ ನೌಕರರೆಲ್ಲರೂ ಕೂಡ ನೀವು ಪಡೀತಿರ್ತಕ್ಕಂಥ ಸಂಬಳದ ಖಾತೆಯನ್ನು ಸ್ಯಾಲ್ರಿ ಪ್ಯಾಕೇಜನ್ನಾಗಿ ಪರಿವರ್ತನೆ ಮಾಡಿಕೊಳ್ಬೇಕು ಅನ್ನುವಂಥದ್ದನ್ನು ರಾಜ್ಯ ಸರ್ಕಾರ 2025ರಲ್ಲಿ ಆದೇಶವನ್ನು ಮಾಡಿರ್ತಕ್ಕಂಥದ್ದು ನಿಮಗೆ ಗೊತ್ತಿರ್ತಕ್ಕಂಥದ್ದು ಮತ್ತು ಇರದೇ ಇರತಕ್ಕಂಥವರಿಗೂ ಕೂಡ ತಿಳಿಸಬೇಕಾಗಿರ್ತಕ್ಕಂಥ ಕೆಲಸವೂ ಕೂಡ ನಮ್ಮದಾಗಿದೆ. ಹಾಗಿರುವಾಗ ನಾವು ಯಾವ ಬ್ಯಾಂಕಿನಲ್ಲಿ ಸಂಬಳವನ್ನು ಪಡಿತಾ ಇದ್ದೇವೆಯೋ ಆ ಒಂದು ಸಂಬಳದ ಖಾತೆಯನ್ನು ಸ್ಯಾಲ್ರಿ ಪ್ಯಾಕೇಜ್, ಸಂಬಳದ ಪ್ಯಾಕೇಜಿಗೆ ಪರಿವರ್ತನೆಗೊಳಿಸಿದರೆ ನಮಗೆ ಆಗುವಂಥ ಲಾಭಗಳು ಏನೇನು ಅನ್ನೋದನ್ನು ಕೂಡ ನಾನು ಈ ಸಂದರ್ಭದಲ್ಲಿ ನನ್ನ ರಾಜ್ಯ ಸರ್ಕಾರಿ ನೌಕರರ ಎಲ್ಲರಿಗೂ ಕೂಡ ಈ ಸಂದರ್ಭದಲ್ಲಿ ತಿಳಿಸಲಿಕ್ಕೆ ಬಯಸಿದ್ದೀನಿ. ಯಾಕಂದರೆ BLOಗಳಾಗಿ ಕಾರ್ಯನಿರ್ವಹಿಸಿರ್ತಕ್ಕಂಥ 2 ಮಹಿಳಾ ನೌಕರರು ಮತ್ತು ಒಬ್ಬ ಪುರುಷ ನೌಕರರು ಹಾರ್ಟ್ ಅಟ್ಯಾಕ್ ಆಗಿ ಅಂದರೆ ಹೃದಯ ಸ್ತಂಭನದಿಂದ ಹಾಗೂ ಆಕ್ಸಿಡೆಂಟ್ನಿಂದ, ಅಪಘಾತದಿಂದ ಮರಣ ಹೊಂದಿರತಕ್ಕಂಥದ್ದು ನಮ್ಮ ರಾಜ್ಯ ಸರ್ಕಾರಿ ನೌಕರರ ವಲಯದಲ್ಲಿ ತುಂಬ ದುಃಖವನ್ನು ಉಂಟು ಮಾಡಿರ್ತಕ್ಕಂಥದ್ದು ಮತ್ತು ಅದಕ್ಕಾಗಿ ಅವರು ತಮ್ಮ ಒಂದು ಮಮ್ಮಲ ಮರುಗನ್ನು ಕೂಡ ಅವರು ಸಲ್ಲಿಸ್ತಾ ಇರ್ತಕ್ಕಂಥದ್ದನ್ನು ನಾವು ನೋಡಿದ್ದೇವೆ ಮತ್ತು ಕೇಳ್ತಾ ಇದ್ದೇವೆ. ಹಾಗಿರುವಾಗ ಈ ಒಂದು ಪರಿವರ್ತಿಸಿಕೊಳ್ಳಬೇಕಾಗಿರ್ತಕ್ಕಂಥ ಈ ಸಂದರ್ಭ ಯಾಕೆ ನಾನು ಹೇಳ್ತಾ ಇದ್ದೀನಿ ಅಂತಂದರೆ, ಯಾರಿಗಾದರೂ ಅಪಘಾತಗಳು ಸಂಭವಿಸಿದರೆ ಆ ಅಪಘಾತದ ವಿಮೆಯನ್ನು ಕೂಡ ನಿಮಗೆ ತಕ್ಷಣ ಸಿಗುವಂಥ ವ್ಯವಸ್ಥೆಯೂ ಕೂಡ ಇದರಲ್ಲಿ ಅಡಗಿದೆ. ಹಾಗಿರುವಾಗ ಎಲ್ಲರೂ ಕೂಡ ಚೆನ್ನಾಗಿ ಇರಲಿ ಅನ್ನುವಂಥ ಭಾವನೆ ಎಲ್ಲರಲ್ಲಿಯೂ ಕೂಡ ಇದ್ದರೂ ಕೂಡ ಅಪಘಾತಗಳು, ಹೃದಯ ಸ್ತಂಭನಗಳು ಹಾಗೂ ವಯೋಸಹಜ ಕಾಯಿಲೆಗಳು ಪ್ರತಿಯೊಬ್ಬರಿಗೂ ಕೂಡ ಇರ್ತಕ್ಕಂಥವು. ಅವುಗಳಿಂದ ನಾವು ಪಾರಾಗಬೇಕಾದ್ರೆ ಅವುಗಳಲ್ಲಿ ಇರ್ತಕ್ಕಂಥ ವಿಷಯವನ್ನು ನಾವು ತಿಳ್ಕೊಳ್ಬೇಕಾದ್ರೆ ನಮ್ಮ ಸರ್ಕಾರ ನೀಡಿರ್ತಕ್ಕಂಥ ಆದೇಶಗಳನ್ನು ಮತ್ತು ನಮ್ಮ ಸರ್ಕಾರಿ ನೌಕರರ ಸಂಘದ ಅಧ್ಯಕ್ಷರು ಮತ್ತು ಸಂಘದವರು ನೀಡ್ತಿರ್ತಕ್ಕಂಥ ಆದೇಶಗಳನ್ನು ಕೂಡ ನಾವು ಪರಿಪಾಲನೆ ಮಾಡಬೇಕಾಗಿರ್ತಕ್ಕಂಥ ಕರ್ತವ್ಯ
ಪ್ರತಿಯೊಬ್ಬ ರಾಜ್ಯ ಸರ್ಕಾರಿ ಅಧಿಕಾರಿ ಮತ್ತು ನೌಕರರ ವರ್ಗಗಳದ್ದಾಗಿದೆ ಅನ್ನುವಂಥದ್ದನ್ನು ಕೂಡ ನಾನು ಒತ್ತಿ ಹೇಳಲಿಕ್ಕೆ ಬಯಸಿದ್ದೇನೆ. ಹಾಗಿದ್ದಾಗ ಈ ಒಂದು ಸಂಬಳದ ಪ್ಯಾಕೇಜ್ಗೆ ನೀವು ಪಡಿತಿರ್ತಕ್ಕಂಥ ಖಾತೆಯನ್ನು ಪರಿವರ್ತನೆ ಮಾಡಿಕೊಳ್ಬೇಕಾದ್ರೆ ಏನು ಮಾಡಬೇಕು ಅಂತಂದರೆ, ನೀವು ನಿಮ್ಮ ಸಮೀಪದಲ್ಲಿ ಇರ್ತಕ್ಕಂಥ, ನಿಮಗೆ ಹತ್ತಿರದಲ್ಲಿ ಇರ್ತಕ್ಕಂಥ ಬ್ಯಾಂಕ್ ಖಾತೆಗಳಿಗೆ ಇದನ್ನು ಪರಿವರ್ತನೆ ಮಾಡಿಕೊಳ್ಬೇಕು. ಸ್ಯಾಲ್ರಿ ಪ್ಯಾಕೇಜಿಗೆ ಪರಿವರ್ತನೆ ಮಾಡ್ಕೋಬೇಕು. ನಿಮ್ಮ ವೇತನದ ಒಂದು ಖಾತೆಯನ್ನು ಸ್ಯಾಲ್ರಿ ಪ್ಯಾಕೇಜಿಗೆ ಪರಿವರ್ತನೆ ಮಾಡಿಕೊಂಡ್ರೆ ಮಾತ್ರ ಇದು ಈ ಸೌಲಭ್ಯಗಳು ನಿಮಗೆ ಸಿಗುವಂಥದ್ದು. ಹಾಗಿದ್ದಾಗ ಈ ಒಂದು ನಿಟ್ಟಿನಲ್ಲಿ ನಮ್ಮ ಸರ್ಕಾರಿ ನೌಕರರು ಯಾಕೋ ಏನೋ ಅಷ್ಟೊಂದು ಮನಸ್ಸು ಮಾಡ್ತಾ ಇಲ್ಲ ಅನ್ನುವಂಥ ವಿಷಯವೂ ಕೂಡ ಹೊರಬೀಳ್ತಾ ಇದೆ. ಅದನ್ನು ಕೂಡ ನಮ್ಮ ರಾಜ್ಯ ಸರ್ಕಾರಿ ನೌಕರರು ಅರ್ಥ ಮಾಡ್ಕೊಳ್ಬೇಕು. ಈ ಒಂದು ಕಾರ್ಯ ನಿಮ್ಮ ಒಳಿತಿಗಾಗಿ, ನಿಮ್ಮ ಭವಿಷ್ಯದ ಒಳಿತಿಗಾಗಿ, ನಿಮ್ಮ ಕುಟುಂಬದ ಒಳಿತಿಗಾಗಿ, ನಿಮ್ಮನ್ನು ಅವಲಂಬಿಸಿದವರ ಒಳಿತಿಗಾಗಿ, ನಿಮ್ಮನ್ನು ಹೆತ್ತ ತಂದೆ ತಾಯಿಗಳ ಒಳಿತಿಗಾಗಿ ಅನ್ನುವಂಥದ್ದನ್ನು ಅರ್ಥ ಮಾಡಿಕೊಂಡು ಈ ಒಂದು ನಿಟ್ಟಿನಲ್ಲಿ ನಿಮ್ಮ ವೇತನ ಖಾತೆಯನ್ನು ಸ್ಯಾಲ್ರಿ ಪ್ಯಾಕೇಜ್ಗೆ ಪರಿವರ್ತಿಸಿಕೊಂಡ್ರೆ ನಿಮಗೆ ರಾಜ್ಯ ಸರ್ಕಾರದ ಎಲ್ಲ ಸವಲತ್ತುಗಳು ಸಿಗ್ತವೆ. ಹಾಗೆ ಸರ್ಕಾರ ನೀಡುವಂಥ ಪ್ರತಿಯೊಂದು ಸಂಬಳದ ಜೊತೆಗೆ ಹಲವಾರು ವಿಮೆಗಳು ಕೂಡ ನಿಮಗೆ ತಲುಪ್ತವೆ ಅನ್ನುವಂಥದ್ದನ್ನು ಕೂಡ ನಾನು ಈ ಸಂದರ್ಭದಲ್ಲಿ ನನ್ನ ಸರ್ಕಾರಿ ನೌಕರರಿಗೆ ತಿಳಿಸಲಿಕ್ಕೆ ಬಯಸಿದ್ದೇನೆ. ಹಾಗಿದ್ದಾಗ ಎಷ್ಟೋ ಅಂದರೆ ಸುಮಾರು 52% ಮಾತ್ರ ಇದರಲ್ಲಿ ಈಗಾಗಲೇ ಪರಿವರ್ತನೆ ಮಾಡಿಕೊಂಡಿದ್ದಾರೆ ಅನ್ನುವಂಥದ್ದನ್ನು ಕೂಡ ಈ ಸಂದರ್ಭದಲ್ಲಿ ರಾಜ್ಯ ಸರ್ಕಾರಿ ನೌಕರರ ಸಂಘದವರು ಹೊರಡಿಸಿರ್ತಕ್ಕಂಥ ಆದೇಶದಲ್ಲಿ ತಿಳಿದಿದೆ. ಹಾಗಿರುವಾಗ ಇನ್ನೂ ಎಷ್ಟು ಜನ ಉಳಿದ್ರು ನೀವೇ ಅರ್ಥ ಮಾಡ್ಕೊಳ್ಬೇಕು. ಅರ್ಥ ಮಾಡಿಕೊಂಡು ನಿಮ್ಮ ಎಷ್ಟೇ ಕೆಲಸ ಕಾರ್ಯಗಳ ಒತ್ತಡ ಇದ್ದರೂ ಕೂಡ ಈ ಒಂದು ನಿಮ್ಮ ಬ್ಯಾಂಕ್ ಖಾತೆಯನ್ನು ನೀವು ಪಡೆಯುವಂಥ ಬ್ಯಾಂಕ್ ಸ್ಯಾಲ್ರಿ ಖಾತೆಯನ್ನು ಈ ಒಂದು ಸ್ಯಾಲ್ರಿ ಪ್ಯಾಕೇಜಿಗೆ ಪರಿವರ್ತನೆ ಮಾಡಿಕೊಳ್ಬೇಕಾಗಿರ್ತಕ್ಕಂಥ ತುರ್ತು ಅವಶ್ಯಕತೆ ಈಗ ನಿಮಗೆ ಒದಗಿ ಬಂದಿದೆ. ಅದನ್ನು ಯಾರೂ ಕೂಡ ನೀವು ಮಿಸ್ ಮಾಡಿಕೊಳ್ಳೇಬಾರದು ಅನ್ನುವಂಥ ಒಂದು ಸದುದ್ದೇಶದಿಂದ ಈ ಒಂದು ಸಂಚಿಕೆಯನ್ನು ನಾನು ಮಾಡ್ತಾ ಇದ್ದೇನೆ. ಹಾಗಾದರೆ ನಮ್ಮ ರಾಜ್ಯ ಸರ್ಕಾರಿ ನೌಕರರು ನಿಜವಾಗಿಯೂ ಕೂಡ ಶ್ರಮಜೀವಿಗಳು ಮತ್ತು ಪ್ರತಿಭಾನ್ವಿತರು ಅನ್ನೋದನ್ನು ಎಲ್ಲರೂ ಕೂಡ ಅರ್ಥ ಮಾಡ್ಕೊಂಡಿರ್ತಕ್ಕಂಥದ್ದು. ಹಾಗಿರುವಾಗ ಈ ಒಂದು ವಿಷಯದಲ್ಲಿ ನೀವು ಯಾವುದೇ ಒಂದು ನಿರ್ಲಕ್ಷ್ಯ ಭಾವನೆಯನ್ನು ತಳೆಯಬಾರ್ದು. ನಿರ್ಲಕ್ಷ್ಯ ಭಾವನೆ ತಳೆದರೆ ನಿಮಗೆ ಇದರಿಂದ ಕಷ್ಟ ಆಗುತ್ತದೆ ಎನ್ನುವಂಥ ವಿಷಯವನ್ನು ಕೂಡ ನಾನು ಈ ಸಂದರ್ಭದಲ್ಲಿ ನಿಮಗೆ ಹೇಳಲಿಕ್ಕೆ ಬಯಸಿದ್ದೀನಿ. ಹಾಗಿದ್ದಾಗ ನೀವು ಕೂಡಲೇ ನಿಮ್ಮ ಅಕೌಂಟ್ ಖಾತೆಯನ್ನು, ಅಂದರೆ ನೀವು ಪಡೆಯುವಂಥ ವೇತನದ ಖಾತೆಯನ್ನು ಸ್ಯಾಲ್ರಿ ಪ್ಯಾಕೇಜ್ಗೆ ಪರಿವರ್ತಿಸಿಕೊಳ್ಳ್ರಿ. ಜೊತೆಗೆ ಈ ಒಂದು ವ್ಯವಸ್ಥೆಯನ್ನು ನೀವು ನಿಮ್ಮ ಜೀವನದುದ್ದಕ್ಕೂ ಕೂಡ ಪಡೆಯುವಂಥ ಸಂದರ್ಭವನ್ನು ಪಡೆದುಕೊಳ್ಳ್ರಿ ಅನ್ನುವಂಥ ಒಂದು ವಿಷಯವನ್ನು ಕೂಡ ಈ ಸಂದರ್ಭದಲ್ಲಿ ನಾನು ತಮಗೆ ಮನವರಿಕೆ ಮಾಡಿಕೊಳ್ಳಲಿಕ್ಕೆ ಬಯಸಿದ್ದೇನೆ. ಹಾಗಿದ್ದಾಗ ಯಾರೂ ಕೂಡ ನಿರ್ಲಕ್ಷ್ಯ ಮಾಡಬೇಡ್ರಿ ಅನ್ನುವಂಥ ಸಂದೇಶದೊಂದಿಗೆ ಈ ಸಂಚಿಕೆಯನ್ನು ಇಲ್ಲಿಗೆ ಮುಗಿಸುವುದಕ್ಕಿಂತ ಪೂರ್ವದಲ್ಲಿ ಬೆಂಕಿ ಬಿರುಗಾಳಿ ಇದು ನಿಮ್ಮೆಲ್ಲರ ಚಾನಲ್ಲು, ಸಮಸ್ತ ನಾಡಿನ ಚಾನಲ್ಲು. ಈ ಚಾನಲ್ಗೆ ಸಬ್ಸ್ಕ್ರೈಬ್ ಆಗದೇ ಇರತಕ್ಕಂಥ ಪ್ರತಿಯೊಬ್ಬರು ಕೂಡ ಸಬ್ಸ್ಕ್ರೈಬ್ ಮಾಡಿರಿ, ಶೇರ್ ಮಾಡಿರಿ, ಲೈಕ್ ಮಾಡಿರಿ. ಈ ಒಂದು ವಿಷಯವನ್ನು ರಾಜ್ಯ ಸರ್ಕಾರದ ಪ್ರತಿಯೊಬ್ಬರಿಗೂ ಕೂಡ ತಲುಪಿಸುವಂಥ ಒಂದು ಪುಣ್ಯದ ಕೆಲಸವನ್ನು ಮಾಡಿರಿ ಅಂತ ಹೇಳ್ತಾ ನಾಳಿನ ಸಂಚಿಕೆಯೊಂದಿಗೆ ತಮ್ಮ ಜೊತೆಗೆ ಹಾಜರಾಗ್ತೀನಿ. ಅಲ್ಲಿವರೆಗೂ ನನ್ನ ನಮಸ್ಕಾರ.